ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮನಗಳು. ಹರೇ ರಾಮ. ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಆಧಾರೇ ಪ್ರಥಮಂ ಸಹಸ್ರಕಿರಣಂ ತಾರಾಧಿಪಮುಸ್ವಾಲಯೇ ಮಾಹೇಯಂ ಮಣಿಪೂರಕೆ ಹೃದಿಬುಧಂ ಕಂಠೇ ಚ ವಾಚಸ್ಪತಿಂ ಭ್ರೂಮಧ್ಯೆ ಭೃಗುನಂದನಂ ದಿನಮಣೆ ಪುತ್ರಂ ತ್ರಿಕೋಟಸ್ಥಲೆ ನಾಡೀಮರ್ಮಸುರಾಹು ಕೇತುಗುಳಿಕಾನ್ ನಿತ್ಯಂ ನಮಾಮ್ಯಾಯುಷೇ. ಶ್ರೀ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ನಮಸ್ಕರೋಮಿ. ಆತ್ಮೀಯರೇ, ಇಂದು 21ನೇ ತಾರೀಕು 6ನೇ ತಿಂಗಳು 2026ನೇ ಇಸ್ವಿ, ವಾರ ಭಾನುವಾರ. ಈ ದಿವಸದ ಪಂಚಾಂಗವನ್ನು ಗಮನಿಸೋಣ. ಗ್ರಹಗಳ ಸ್ಥಿತಿ ಏನಿದೆ ಹೇಳುವಂತಹದ್ದನ್ನು ನೋಡೋಣ. ಜೊತೆಯಲ್ಲಿ ಮೇಷಾದಿ 12 ರಾಶಿಗಳ ಫಲಾಫಲಗಳನ್ನು ತಿಳಿದುಕೊಳ್ಳೋಣ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿಯಾಗಿರ್ತಕ್ಕಂಥದ್ದು. ವಾರ ಭಾನುವಾರವಾಗಿದೆ. ಈ ದಿವಸ ನಕ್ಷತ್ರ ಪೂರ್ವ ಫಲ್ಗುನಿ ನಕ್ಷತ್ರ ಇದೆ. ಈ ದಿವಸದ ಯೋಗ ಸಿದ್ಧಿನಾಮ ಯೋಗ ಗರಜಾಕರಣ ಇರತಕ್ಕಂಥದ್ದು ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ಇಂದು ಭಾನುವಾರವಾದ್ದರಿಂದ ಮಧ್ಯಾಹ್ನ ನಂತರದಲ್ಲಿ 4:30ಯಿಂದ 6 ಗಂಟೆಯವರೆಗೆ ರಾಹುಕಾಲ ಇರತಕ್ಕಂಥದ್ದು. ರವಿ ದಿನ ಗುರು ಪೂರ್ವ ಹೇಳುವ ಪ್ರಕಾರವಾಗಿ ಭಾನುವಾರವಾದ್ದರಿಂದ ಪೂರ್ವ ದಿಕ್ಕಿನಲ್ಲಿ ಕಾಳರಾಹು ಉದಯವಾಗ್ತದೆ. ಹೀಗಾಗಿ ಪೂರ್ವ ದಿಕ್ಕಿಗೆ ಪ್ರಯಾಣ ಮಾಡುವವರು ಸ್ವಲ್ಪ ಜಾಗ್ರತೆ. ಇಂದಿನ ಖಗೋಳದ ಗ್ರಹಸ್ಥಿತಿಗಳನ್ನು ನೋಡುವಾಗ ಮೇಷರಾಶಿಯಲ್ಲೇ ಕುಜನಿದ್ದಾನೆ. ವೃಷಭ ರಾಶಿ ಶೂನ್ಯ ರಾಶಿಯಾಗಿದೆ. ಮಿಥುನ ರಾಶಿಯಲ್ಲಿ ರವಿ ಮತ್ತು ಬುಧರ ಯುತಿ ಇರತಕ್ಕಂಥದ್ದು. ಕರ್ಕಾಟಕ ರಾಶಿಯಲ್ಲಿ ಶುಕ್ರ ಮತ್ತು ಗುರುವಿನ ಯುತಿ ಇದೆ. ಸಿಂಹ ರಾಶಿಯಲ್ಲಿ ಕೇತು, ಕನ್ಯಾ, ತುಲ ಈ 2 ರಾಶಿಗಳು ಶೂನ್ಯ ರಾಶಿಯಾಗಿದೆ. ಗುಳಿಕೋದಯವಾಗಿರ್ತಕ್ಕಂಥದ್ದು ವೃಶ್ಚಿಕ ರಾಶಿಯಲ್ಲಿ. ಧನುಷ್ ಶೂನ್ಯ, ಮಕರವೂ ಶೂನ್ಯ. ಕುಂಭ ರಾಶಿಯಲ್ಲಿ ರಾಹು, ಮೀನ ರಾಶಿಯಲ್ಲಿ ಶನಿ ಮಹಾತ್ಮ. ಇದು ಇಂದಿನ ಗ್ರಹ ಸ್ಥಿತಿಯಾಗಿರ್ತಕ್ಕಂಥದ್ದು. ಇದಕ್ಕೆ ಅನುಗುಣವಾಗಿ ಫಲಾಫಲಗಳು. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಾಫಲಗಳು ಯಾವ ರೀತಿಯಲ್ಲಿ? ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಕುಜ, ಜನ್ಮರಾಶಿಯಾಧಿಪತಿ ಅಷ್ಟಮಾಧಿಪತಿ ಅಂತಹ ಕುಜನು ನಿಮ್ಮ ರಾಶಿಯಲ್ಲೇ ಇದ್ದಾನೆ. ಜನ್ಮರಾಶಿಯಲ್ಲಿ ಕುಜ ಇದ್ದಾಗ ಏನು ಮಾಡ್ತಾನೆ? ಸಾಧಾರಣವಾಗಿ ಮನುಷ್ಯನನ್ನು ಬೀಳಿಸ್ತಾನೆ, ಮನುಷ್ಯನಿಗೆ ಕಷ್ಟವನ್ನು ಕೊಡ್ತಾನೆ, ಮನುಷ್ಯನಿಗೆ ವಿಪತ್ತನ್ನು ತರ್ತಾನೆ, ಮನುಷ್ಯನು ಆಪತ್ತಿನಿಂದ ಬಳಲಬೇಕಾಗ್ತದೆ. ಕೆಲವರಿಗಂತೂ ನಷ್ಟವೇ ನಷ್ಟ, ಜೀವನ ತುಂಬ ಕಷ್ಟ ಅಂತ ಹೇಳ್ಕೊಳ್ತೀರಿ. ಬಾಧೆಯಲ್ಲಿ ಪಾಪಗ್ರಹಗಳಿದ್ರಂತೂ ಬಿಡಿ, ಜೀವನದುದ್ದಕ್ಕೂ ಬಾಧೆಯನ್ನು ಅನುಭವಿಸಬೇಕಾಗ್ತದೆ ಜನ್ಮತಃ. ಇಂದು ರಾಹು ಬಾಧೆಯಲ್ಲಿದ್ದದ್ದರಿಂದ ಚರ್ಮರೋಗ, ಅಲರ್ಜಿ, ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ನಾಗಶಾಂತಿಯ ಜೊತೆಯಲ್ಲಿ ಸುಬ್ರಹ್ಮಣ್ಯನ ಪ್ರಾರ್ಥನೆ. ಪೂರ್ವ ದಿಕ್ಕಿನಲ್ಲಿ ವ್ಯವಹಾರವನ್ನು ಮಾಡುವುದರಿಂದ ಕ್ಷೇಮ ಇದೆ, ಅದರ ಜಾಗ್ರತೆ ಬೇಕು. ಕಾಳರಾಹು ಪೂರ್ವ ದಿಕ್ಕಿನಲ್ಲಿ. ಕೆಂಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರ್ತದೆ. ಕುಂಕುಮ ಬಣ್ಣ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಜೊತೆಯಲ್ಲಿ ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 9. ಬಳಸ್ಕೊಳ್ಳಿ. ಸಾಧ್ಯವಾದರೆ ಹವಳವನ್ನು ಧಾರಣೆ ಮಾಡಿಕೊಳ್ಳಿ, ಶುಭವಾಗುತ್ತೆ ಮೇಷರಾಶಿಯವರು. ಈಗ ವೃಷಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಸಪ್ತಮಾಧಿಪತಿ ವ್ಯಯದಲ್ಲಿದ್ದಾನೆ. ಸಪ್ತಮದಲ್ಲಿ ಮಾಂದ್ಯ ನಿತ್ತು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಕೆಲವರಿಗಂತೂ ಮಾಂದ್ಯ ಸಪ್ತಮದಲ್ಲಿದ್ದಾಗ ಕಳತ್ರ ದೋಷ ಬರ್ತದೆ. ದಾಂಪತ್ಯ ಜೀವನದಲ್ಲಿ ವಿರಸವನ್ನು ತರ್ತದೆ. ಪ್ರೇತಾತ್ಮಗಳು, ಗತಿಸಿ ಹೋದಂತಹ ಆತ್ಮಗಳಿಗೆ ತೃಪ್ತಿ ಇಲ್ಲದೆ ನಿಮ್ಮ ಕುಟುಂಬಕ್ಕೆ ನಿಮ್ಮದೇ ಕುಟುಂಬದ ಪ್ರೇತಗಳು ತೊಂದರೆ ಕೊಡುವಂತಹ ಸಾಧ್ಯತೆಗಳು ಪೈಶಾಚಿಕ ರೂಪದಲ್ಲಿ ತೊಂದರೆಯನ್ನು ಕೊಡ್ತದೆ ಅಂತೆ. ಧನಾಧಿಪತಿ ಧನಸ್ಥಾನದಲ್ಲೇ ಇದ್ದದ್ದರಿಂದ ಧನ ಸಮೃದ್ಧಿಯಾಗುವಂತಹ ಯೋಗ. ಪಂಚಮಾಧಿಪತಿಯಂತಹ ಬುಧನು ಧನಸ್ಥಾನದಲ್ಲಿದ್ದರಿಂದ ವಿದ್ಯಾರ್ಥಿಗಳಿಗೆ ಲಾಭಾಧಿಪತಿಯಾಗಿರ್ತಕ್ಕಂತಹ ಶನಿ ಮಹಾತ್ಮ ಲಾಭದಲ್ಲೇ ಇದ್ದು ನಿಮ್ಮ ಮೇಲೆ ದೃಷ್ಟಿ ಇಟ್ಟದ್ದರಿಂದ ಸ್ವಲ್ಪ ಆಪತ್ತು, ಕಾಕದೃಷ್ಟಿ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು, ಊಟ ಮಾಡುವುದಕ್ಕಿಂತ ಮುಂಚಿತವಾಗಿ ಕಾಗೆಗೆ ಒಂದು ಹಿಡಿ ಅನ್ನವನ್ನು ಹಾಕಿ ಬ್ರೆಡ್ ಪೀಸನ್ನು ಕೊಟ್ಟರೂ ನಡೀತದೆ. ಜೊತೆಯಲ್ಲಿ ಲಕ್ಷ್ಮೀನಾರಾಯಣ ದೇವರ ಸೇವೆ, ಲಕ್ಷ್ಮೀನಾರಾಯಣ ಪಾರಾಯಣ ಅಥವಾ ಲಕ್ಷ್ಮೀನಾರಾಯಣ ಯಂತ್ರಧಾರಣೆ. ಪೂರ್ವ ದಿಕ್ಕು ನಿಮಗೂ ಹಿತವಾಗಿರ್ತಕ್ಕಂತಹ ದಿಕ್ಕು. ಜೊತೆಯಲ್ಲಿ 6ರ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಅನ್ನಪೂರ್ಣೇಶ್ವರಿಯ ಅನುಗ್ರಹವನ್ನು ಪಡ್ಕೊಳ್ಳಿ, ಶುಭವಾಗುತ್ತೆ ವೃಷಭ ರಾಶಿಯವರು. ಈಗ ಮಿಥುನ ರಾಶಿ.
ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ರವಿ ಬುಧರ ಯುತಿ ನಿಪುಣ ಯೋಗ, ಒಳ್ಳೆಯ ನೈಪುಣ್ಯತೆಯನ್ನು ತೋರಿಸ್ತೀರಿ, ಒಳ್ಳೆಯ ವಾಕ್ಚಾತುರ್ಯವನ್ನು ತೋರಿಸ್ತೀರಿ, ಒಳ್ಳೆಯ ರೀತಿಯಂತಹ ವಿದ್ಯೆಯನ್ನು ಕಲಿತೀರಿ, ಜೊತೆಯಲ್ಲಿ ಒಳ್ಳೆಯ ರೀತಿಯಂತಹ ಸಂಪನ್ನತೆಯನ್ನು ಪಡೀತೀರಿ. ಇದೆಲ್ಲ ಇರತಕ್ಕಂತಹದ್ದು ಮಿಥುನ ರಾಶಿಯವರಿಗೆ. ಕಾರಣ ಧನಸ್ಥಾನದಲ್ಲಿ ವಾಕ್ಸ್ಥಾನದಲ್ಲಿ ಗುರು ಇದ್ದಾನೆ, ಹಂಸಯೋಗದಲ್ಲಿ ಉಚ್ಚನಾಗಿ. ಕಂಠೇಚ ವಾಚಸ್ಪತಿಂ, ಒಳ್ಳೆಯ ಕಂಠ, ಗುರು ನಿಮಗೆ ಉಚ್ಚನಾಗಿದ್ದರಿಂದ. ಕರ್ಮದಲ್ಲಿ ಶನಿ ಇದ್ದದ್ದರಿಂದ ಉದ್ಯೋಗದಲ್ಲಿ ಕಿರಿಕಿರಿ ಮನಸ್ತಾಪಗಳು. ದೋಷ ನಿವಾರಣೆಗೆ ಶನಿ ಶಾಂತಿ ಮಾಡಿಕೊಳ್ಳಿ, ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಓದಿ, ಜೊತೆಯಲ್ಲಿ ಆನಂದ ಲಹರಿಯನ್ನು ಅಭ್ಯಾಸ ಮಾಡಿಕೊಳ್ಳಿ. ಆಗ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣ. ಆನಂದಮಯವಾದಂತಹ ಜೀವನಕ್ಕೋಸ್ಕರವಾಗಿ ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ವಿಷ್ಣು ಸಹಸ್ರನಾಮ ಪಾರಾಯಣ. 5 ನಿಮ್ಮ ಸಂಖ್ಯೆ. ಉತ್ತರ ದಿಕ್ಕು ಪೂರ್ವ ದಿಕ್ಕು ನಿಮಗೆ ಹಿತಕರವಾಗಿರತಕ್ಕಂತಹ ದಿಕ್ಕುಗಳು. ಪಚ್ಚೆಯನ್ನು ಧರಿಸುವುದರಿಂದ ಆರೋಗ್ಯ ಪ್ರಾಪ್ತಿಯಾಗುವಂತಹ ಲಕ್ಷಣ ಮಿಥುನ ರಾಶಿಯವರಿಗೆ ಇವತ್ತಿನ ಕಾಲಜ್ಞಾನದಲ್ಲಿ. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಚಂದ್ರನು ದ್ವಿತೀಯದಲ್ಲಿದ್ದಾನೆ, ಧನಸ್ಥಾನದಲ್ಲಿ. ಕೃಷ್ಯುತ್ಪನ್ನ ವಸ್ತುಗಳ ಮೂಲಕವಾಗಿ ನಿಮಗೆ ದ್ರವ್ಯ ಪ್ರಾಪ್ತಿ ಇವತ್ತಿನ ದಿವಸ. ವ್ಯಸನಗಳಿದೆ, ಅದನ್ನೆಲ್ಲವನ್ನು ಬಿಟ್ಟಲ್ಲೇ ನಿಮಗೆ ಯೋಗ್ಯವಾದಂತಹ ಮಾತುಗಳು ಬರಬಹುದು. ಉದ್ಯೋಗದ ವಿಚಾರದಲ್ಲಿ ಕಿರಿಕಿರಿ ತಪ್ಪಿದ್ದಲ್ಲ. ವ್ಯಾವಹಾರಿಕವಾದಂತಹ ಕ್ಷೇತ್ರದಲ್ಲಿ ಬರಬೇಕಾದಂತಹ ಹಣ ಬರೋದಿಲ್ಲ. ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಆದಿತ್ಯ ಹೃದಯ, ಸೂರ್ಯಶಾಂತಿ ಅಥವಾ ಗೋಧಿ ಪಾಯಸ ನೈವೇದ್ಯ ಇತ್ಯಾದಿಗಳನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣ. ದೋಷ ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ದುರ್ಗಾಶಾಂತಿ, ದುರ್ಗಾದೇವತೆಗೆ ದಧ್ಯನ್ನ, ಮೊಸರನ್ನ ನೈವೇದ್ಯ. 2 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತುಗಳು ನಿಮಗೆ ಹಿತಕರವಾಗಿರ್ತದೆ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ರತ್ನ ಪರ್ಲ್ ಅರ್ಥಾತ್ ಮುತ್ತು ಧಾರಣೆ ಮಾಡಿಕೊಳ್ಳಿ, ಶುಭವಾಗುತ್ತೆ ಕರ್ಕಾಟಕ ರಾಶಿಯವರು. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಕೇತು, ಸದಾ ಮೈ ತುಂಬ ಗಾಯಗಳು, ಆಗಾಗ ಬಿದ್ದು ಹೇಳ್ತಾ ಇರ್ತೀರಿ, ಹಲವಾರು ತೊಂದರೆಯನ್ನು ಅನುಭವಿಸ್ತಾ ಇರ್ತೀರಿ. ಜೀವನದಲ್ಲಿ ವ್ಯಾಜ್ಯದಿಂದ ತತ್ತರಿಸಿ ಹೋಗ್ಬಿಟ್ಟಿದ್ದೀರಿ. ಕಾನೂನಿನ ಚೌಕಟ್ಟಿನ ಒಳಗೆ ಸಿಲುಕಿಕೊಂಡಿದ್ದೀರಿ. ವ್ಯವಹಾರದಲ್ಲಿ ತೊಡಕನ್ನು ತಂದುಕೊಂಡಿದ್ದೀರಿ. ಕೃಷಿ ಕ್ಷೇತ್ರಾದಿಗಳನ್ನು ಸರಿಯಾಗಿ ಕೆಲಸ ಮಾಡದೆ ಹಾಳು ಮಾಡಿಬಿಟ್ಟಿದ್ದೀರಿ. ಇದೆಲ್ಲ ಇರ್ತಕ್ಕಂಥದ್ದು ಸಿಂಹರಾಶಿಯವರಿಗೆ. ಸಿಂಹರಾಶಿಯವರು ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಕೃಷಿ ಕ್ಷೇತ್ರವನ್ನು ಸುಸ್ಥಿತಿಯಲ್ಲಿಡೋದು, ವ್ಯವಹಾರಗಳನ್ನು ಸರಳವಾಗಿ ಮಾಡಿಕೊಳ್ಳೋದು, ಬರಬೇಕಾದಂತಹ ಹಣ ಯಾವ ರೀತಿಯಲ್ಲಿ ಹೋಗಿದೆ ಅದನ್ನು ಹೇಗೆ ತೆಗೆದುಕೊಳ್ಳಬೇಕು ಯೋಚನೆ ಮಾಡೋದು. ಇವೆಲ್ಲವೂ ಸಹಿತವಾಗಿ ನಿಮಗೆ ಹಿತಕರವಾಗಿರ್ತಕ್ಕಂತಹದ್ದು. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 1. ಗೋಧಿ ಪಾಯಸವನ್ನು ಸೂರ್ಯನಾರಾಯಣನಿಗೆ ನೈವೇದ್ಯವನ್ನು ಮಾಡಿ, ಜೊತೆಯಲ್ಲಿ ಆದಿತ್ಯ ಹೃದಯವನ್ನು ಓದುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗ್ತದೆ. ಶತ್ರು ದಮನಕ್ಕೆ ಆದಿತ್ಯ ಹೃದಯ ಮಾಡ್ಕೊಳ್ಳಿ, ಶುಭವಾಗುತ್ತೆ ಸಿಂಹರಾಶಿಯವರು. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ಶನಿ ಮಹಾತ್ಮ ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಶನಿ ದೋಷ ನಿವಾರಣೆಯನ್ನು ಮಾಡಿಕೊಳ್ಳದೆ ಹೋದಲ್ಲಿ ಪಿತೃಕೋಪಕ್ಕೆ ತುತ್ತಾಗುವಂತಹ ಸಾಧ್ಯತೆ. ಅದರಿಂದ ಪೈಶಾಚಿಕ ರೂಪದಲ್ಲಿರತಕ್ಕಂತಹ ಆತ್ಮಗಳ ತೊಂದರೆ, ನಕಾರಾತ್ಮಕ ಶಕ್ತಿಗಳು ಮನೆಯಲ್ಲೇ ವಿಜೃಂಭಿಸ್ತಾ ಇರ್ತದೆ. ವ್ಯಾಪಾರ ವ್ಯವಹಾರಗಳು ಸರಿಯಾಗಿ ಆಗದೇ ತೊಂದರೆಯನ್ನು ಅನುಭವಿಸ್ತೀರಿ. ಕೆಲವರಿಗಂತೂ ನಷ್ಟ. ರಸ್ತೆ ಬದಿಯಲ್ಲಿ ವ್ಯಾಪಾರ ವ್ಯವಹಾರವನ್ನು ಮಾಡುವವರಿಗೆ ಅತೀ ಕಷ್ಟ. ಜನ ಬರೋದಿಲ್ಲ, ವ್ಯಾಪಾರ ಆಗಲ್ಲ, ಬಂದು ಕೇಳ್ತಾರೆ, ಮುಂದೆ ಹೋಗ್ತಾರೆ. ಒಟ್ಟಾರೆ ತೊಂದರೆ ಸಾಕಷ್ಟಿದೆ ಕನ್ಯಾ ರಾಶಿಯವರಿಗೆ. ಆದರೆ ಕರ್ಮದಲ್ಲಿರ್ತಕ್ಕಂತಹ ರವಿ ಬುಧರ ಯುತಿ ನಿಪುಣ ಯೋಗವನ್ನು ಕೊಡಬಲ್ಲದು. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು, ತಿರುಪತಿ ತಿಮ್ಮಪ್ಪನ ಸೇವೆಯನ್ನು ಮಾಡಿ, ತಿರುಪತಿ ತಿಮ್ಮಪ್ಪನ ಅನುಗ್ರಹವನ್ನು ಪಡ್ಕೊಳ್ಳಿ. ವೆಂಕಟೇಶ ಸಹಸ್ರನಾಮ ಅಥವಾ ವೆಂಕಟೇಶ್ವರ ಅಷ್ಟೋತ್ತರವನ್ನು ನಿತ್ಯ ಓದಿ, ಆಗ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 5. ಹಸಿರು ಬಣ್ಣದ ವಸ್ತ್ರಗಳು, ಉತ್ತರ ದಿಕ್ಕು, ವ್ಯವಹಾರ ಸಿದ್ಧಿ. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಕರ್ಮರಾಶಿಯಲ್ಲಿ ಹಾಲಿನ ವ್ಯಾಪಾರ, ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ ಈ 5 ವಸ್ತುಗಳ ವ್ಯಾಪಾರ ವ್ಯವಹಾರವನ್ನು ಮಾಡುವವರಿಗೆ ಅತಿವೃದ್ಧಿಯಾಗುವಂತಹ ಸಾಧ್ಯತೆಗಳು. ಕೆಲವರಿಗೆ ಮಳೆಯಿಂದ ತೊಂದರೆ ಬರುವಂತಹ ಲಕ್ಷಣಗಳು. ಹೈನುಗಾರಿಕೆಯಲ್ಲಿ ಯಶಸ್ಸನ್ನು ಕಾಣುವಂತಹ ಒಂದು ಸುದಿನ. ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗ್ತದೆ. ಜ್ಯುವೆಲರಿ ಇತ್ಯಾದಿಗಳಲ್ಲಿ ಸಾಕಷ್ಟು
ವ್ಯಾಪಾರವನ್ನು ಕಾಣಲಿಕ್ಕೆ ಸಾಧ್ಯತೆ ಇರುವಂತಹ ದಿವಸ. ಕೆಲವರಿಗೆ ದೈಹಿಕ ಹಿಂಸೆ, ಏನೋ ಒಂದು ರೀತಿಯಂತಹ ಜಡ ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದೇನು ಔದುಂಬರ ಪ್ರದಕ್ಷಿಣೆ, ಶುಕ್ರಮಂತ್ರ ಜಪ, ಜೊತೆಯಲ್ಲಿ ತಂಡುಲ ದಾನ, ಅಕ್ಕಿ ದಾನ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮವಾಗ್ತದೆ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 6 ಬಳಸ್ಕೊಳ್ಳಿ. ಪಶ್ಚಿಮ ದಿಕ್ಕು ಅಥವಾ ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನು ಮಾಡಿ ಕಾರ್ಯಸಿದ್ಧಿಯಾಗ್ತದೆ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಹಿತವನ್ನು ತರ್ತದೆ, ಮಾಡಿಕೊಳ್ಳಿ. ವಜ್ರ ಅಥವಾ ಜರ್ಕಾನ್ ಇವೆರಡರಲ್ಲಿ ಯಾವುದಾದರೂ ಧಾರಣೆ ಮಾಡಿದಲ್ಲಿ ನಿಮ್ಮ ಕಷ್ಟ ನಿವಾರಣೆ. ಈಗ ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ 6ನೇ ಮನೆಯಲ್ಲಿ ಶತ್ರು ರಾಶಿಯಲ್ಲಿದ್ದಾನೆ. ಶತ್ರುಗಳ ಕಾಟ, ನಿಮ್ಮ ಸಹೋದರಾದಿಗಳು ದಾಯವಾದಿಗಳೇ ನಿಮಗೆ ಶತ್ರುಗಳಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಸಪ್ತಮಾಧಿಪತಿ ಭಾಗ್ಯಸ್ಥಾನಕ್ಕೆ ಬಂದದ್ದರಿಂದ ಕೌಟುಂಬಿಕವಾಗಿ ನೆಮ್ಮದಿಯನ್ನು ಪಡೀತೀರಿ. ಹೆಂಡತಿಯ ಕುಟುಂಬದವರು ಅಥವಾ ಗಂಡನ ಕುಟುಂಬದವರು ಅನ್ಯೋನ್ಯವಾಗಿ ಪ್ರೀತಿಯಿಂದ ಇರುವಂತಹ ದಿವಸ. ಕೆಲವರು ಸಂಭ್ರಮಾಚರಣೆಯನ್ನು ಆಚರಿಸಿಕೊಳ್ಳುವಂತಹ ಸುಯೋಗದ ಕಾಲ. ಆರೋಗ್ಯದ ನಿಮಿತ್ತವಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ಅಮೃತ ಸಂಜೀವಿನಿ ವ್ರತಾಚರಣೆ, ಅಮೃತ ಸಂಜೀವಿನಿ ಜಪ, ಹೋಮ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಸಂದರ್ಭ. ಜೊತೆಯಲ್ಲಿ ಆರೋಗ್ಯ ವೃದ್ಧಿ, ನೆಮ್ಮದಿಗೆ ಸಂಜೀವಿನಿ ಜಪ ಹೋಮ. 9ರ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ. ಪೂರ್ವ ದಿಕ್ಕು ಅಥವಾ ಉತ್ತರ ದಿಕ್ಕು ನಿಮಗೆ ಹಿತಕರವಾಗಿರ್ತದೆ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಬಣ್ಣ ಕೆಂಪು, ಬಳಸ್ಕೊಳ್ಳಿ, ಶುಭವಾಗುತ್ತೆ. ಇವತ್ತಿನ ದಿವಸ ಸುಬ್ರಹ್ಮಣ್ಯ ದೇವರ ಆರಾಧನೆಯಿಂದ ಕಷ್ಟಗಳು ನಿವಾರಣೆ. ಈಗ ಧನುರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಸಪ್ತಮ ರಾಶಿಯಲ್ಲಿ ರವಿ ಬುಧರು, ಒಳ್ಳೆ ನಿಪುಣ ಯೋಗ. ಇವತ್ತಿನ ದಿವಸ ದಾಂಪತ್ಯದಲ್ಲಿ ಸ್ಥಿರತೆ, ಆರೋಗ್ಯದ ಕೊರತೆ ಇದೆ, ಪರಿಹಾರ ಬೇಕು. ವೈದ್ಯರ ಸಲಹೆ ಅಗತ್ಯವಾಗಿ ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗುವಂತಹ ಲಕ್ಷಣ. ದೂರ ಪ್ರಯಾಣದಿಂದ ಆಯಾಸ ಉಂಟಾಗುವಂತಹ ಸಂದರ್ಭ ಇದೆ. ವಾಹನದಲ್ಲಿ ಸಂಕಷ್ಟಗಳು ಉಂಟಾಗುವಂತಹ ಲಕ್ಷಣಗಳಿದ್ದಾವೆ. ವಾಹನದಲ್ಲಿ 2 ಜನ 3 ಜನ ಹೋಗುವಂತಹ ಸಂದರ್ಭದಲ್ಲಿ ಕಾಳಜಿ ಇರಲಿ. ಸ್ವಲ್ಪ ಆಯ ತಪ್ಪಿದರೂ ತೊಂದರೆಯನ್ನು ಅನುಭವಿಸ್ತೀರಿ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು ಹಾಗಿದ್ದರೆ, ವಿಶೇಷವಾಗಿ ಗುರುವಿನ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣ. 3 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಕೇಸರಿ ಬಣ್ಣ, ಕಾವಿ ಬಣ್ಣದ ವಸ್ತ್ರಗಳು ನಿಮಗೆ ಹಿತವನ್ನು ತರುತ್ತದೆ. ಉತ್ತರ ದಿಕ್ಕು ನಿಮಗೆ ವ್ಯವಹಾರ ಸಿದ್ಧಿಗೆ ಒಳ್ಳೆಯದು, ಮಾಡಿಕೊಳ್ಳಿ, ಶುಭವಾಗುತ್ತೆ. ಧನುರಾಶಿಯವರು. ಈಗ ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಬಾಧಾಸ್ಥಾನದಲ್ಲಿ ಮಾಂದಿ, ಬಾಧೆಯಲ್ಲಿದ್ದಾನೆ ಅಂತಾದಾಗ, ಅದು ವೃಶ್ಚಿಕ ರಾಶಿಯಲ್ಲಿದ್ದಾನೆ ಅಂತಾದಾಗ ಕೆಲವರಿಗೆ ಮೂತ್ರಕೃಚ್ಛ್ರಾದಿ ರೋಗಗಳು, ಕೆಲವರಿಗೆ ಕಿಡ್ನಿ ಸಂಬಂಧವಾದಂತಹ ಸಮಸ್ಯೆಗಳು, ಕೆಲವರಿಗೆ ಕಲ್ಲಿನ ಉಪದ್ರವ, ಪುಪ್ಪುಸದಲ್ಲಿ ಕಲ್ಲು ಕಾಣಿಸ್ತದೆ, ಕಿಡ್ನಿಯಲ್ಲಿ ಕಲ್ಲು ಕಾಣಿಸ್ತದೆ. ತುಂಬ ಜಾಗ್ರತೆ ಬೇಕು. ಕೆಲವರಿಗಂತೂ ಶೀಘ್ರ ಮೂತ್ರಿಗಳಾಗಿರ್ತೀರಿ, ಪದೇ ಪದೇ ಮೂತ್ರಕ್ಕೆ ಹೋಗಬೇಕು ಅನ್ನುವಂತಹ ಭಾವನೆ ಇರ್ತದೆ. ಕೆಲವರಿಗೆ ಆರೋಗ್ಯದಲ್ಲಿ ಏರುಪೇರಾಗಿ ವೈದ್ಯಾಲಯಕ್ಕೆ ಸೇರಿಕೊಳ್ಳಬೇಕಂತಹ ಸಂದರ್ಭ ಬರಬಹುದು. ಸಪ್ತಮದಲ್ಲಿರ್ತಕ್ಕಂತಹ ಗುರು ಶುಕ್ರ ಯೋಗದಿಂದ ವೈರತ್ವ ಪ್ರಾಪ್ತಿಯಾಗುವಂತಹ ಲಕ್ಷಣ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಸುದರ್ಶನ ಜಪ, ಸುದರ್ಶನ ಹೋಮ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಮಕರ ರಾಶಿಯವರಿಗೆ ಕ್ಷೇಮವಾಗ್ತದೆ. ಮಕರ ರಾಶಿಯವರು ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 8 ಮತ್ತು 4. ಕಪ್ಪು ಬಣ್ಣ, ಬಿಳಿ ಬಣ್ಣ ಅನುಕೂಲ. ಉತ್ತರ ದಿಕ್ಕು, ಪಶ್ಚಿಮ ದಿಕ್ಕು ನಿಮಗೆ ಹಿತಕರ. ಮೃತ್ಯುಂಜಯ ದೇವರ ಅನುಷ್ಠಾನದಿಂದ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ. ಈಗ ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ರಾಹು ಇದ್ದಾನೆ. ಕಾಲಿನಿಂದ ತಲೆಯವರೆಗೂ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆಗಳು, ಅದರಲ್ಲೂ ಸಹಿತವಾಗಿ ಹಿಂಭಾಗದಲ್ಲಿ ನಿಮಗೆ ಪೀಡೆ ಉಂಟಾಗುವಂತಹ ಲಕ್ಷಣ. ಹಿಂದೆ ಇದ್ದವರು ನಿಮಗೆ ತೊಂದರೆ ಕೊಡುವಂತಹ ಲಕ್ಷಣಗಳು, ಹಿಂದಿನಿಂದ ನಿಮಗೆ ಚೂರಿ ಹಾಕುವಂತಹ ಸ್ಥಿತಿ ಇದೆ. ಅರ್ಥಾತ್ ಹಿಂದಿನಿಂದ ವೈರಿಗಳು ನಿಮಗೆ ತೊಂದರೆಯನ್ನು ಕೊಡ್ತಾರೆ. ನೋಡಿ, ನೀವು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯನ್ನೇನೋ ಕಾಣ್ತೀರಿ, ಆದರೆ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗಿ ಮನಸ್ತಾಪವನ್ನು ಹೊಂದುತ್ತೀರಿ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದೇನು, 8 ಮತ್ತು 7 ಈ 2 ಸಂಖ್ಯೆಯನ್ನು ಬಳಸಿಕೊಳ್ಳೋದು.
ಪೂರ್ವ ದಿಕ್ಕು ಅಥವಾ ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನು ಇಟ್ಟುಕೊಳ್ಳೋದು, ಜೊತೆಯಲ್ಲಿ ಲಕ್ಷ್ಮೀನಾರಾಯಣ ಲಕ್ಷ್ಮೀನಾರಾಯಣರನ್ನು ಆರಾಧಿಸುವುದು, ಕುಟುಂಬದ ಅಭಿವೃದ್ಧಿಗಾಗಿ ಲಕ್ಷ್ಮೀ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋದು, ಇದೆಲ್ಲವೂ ಸಹಿತವಾಗಿ ನಿಮಗೆ ಹಿತವನ್ನು ತರುವಂತಹದ್ದಿದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ಕುಂಭರಾಶಿಯವರು ಕುಂಭರಾಶಿಯವರು ವಿಶೇಷವಾಗಿ ಮಾರ್ಕಾಂಡೇಯನ ಪೂಜೆ, ಮಾರ್ಕಾಂಡೇಯ ಮಂತ್ರಹೋಮ, ಉತ್ತರ ದಿಕ್ಕಿನ ಬಳಕೆ ನಿಮಗೆ ಯಶಸ್ಸನ್ನು ಕೊಡ್ತದೆ. ಮಾಡಿಕೊಳ್ಳಿ ಇವತ್ತಿನ ದಿವಸ. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶನಿ ಮಹಾತ್ಮನಿದ್ದಾನೆ. ಆಗಾಗ ನಿಮಗೆ ತೊಂದರೆಗಳು, ಕೆಲಸವೇ ಹೋಗ್ತದೆ, ಕೆಲವರಿಗೆ ಮತ್ತೆ ಸಿಗ್ತದೆ. ಸಿಕ್ಕಿದ ಕೆಲಸದಲ್ಲಿ ಹಲವಾರು ಸಮಸ್ಯೆಗಳು, ಅನಿವಾರ್ಯದಿಂದಾಗಿ ಸೇರಿಕೊಳ್ಳಬೇಕಾದಂತಹ ಸಂದರ್ಭ, ಋಣಬಾಧೆ ಜಾಸ್ತಿ ಆಗುವಂತಹ ಲಕ್ಷಣ, ದೋಷ ಸಾಕಷ್ಟಿದೆ ಮೀನರಾಶಿಯವರಿಗೆ ಪಂಚಮದಲ್ಲಿ ಗುರು ಇರುವುದರಿಂದ ವಿವಾಹಾದಿ ಸಂಸ್ಕಾರವನ್ನು ಮಾಡಿಕೊಳ್ಳುವವರಿಗೆ ಸಾಕಷ್ಟು ಅಭಿವೃದ್ಧಿ. 3 ನಿಮ್ಮ ಸಂಖ್ಯೆ ಬಳಸ್ಕೊಳ್ಳಿ. ಕೇಸರಿ ಬಣ್ಣ, ಹಳದಿ ಬಣ್ಣ ನಿಮಗೆ ಅನುಕೂಲವನ್ನು ತರ್ತದೆ. ಉತ್ತರ ದಿಕ್ಕು, ಈಶಾನ್ಯ ದಿಕ್ಕು ನಿಮಗಾಗಿ, ನಿಮ್ಮ ಕಷ್ಟ ನಿವಾರಣೆಗಾಗಿ. ಇಂದಿನ ದಿವಸ 12 ರಾಶಿಯವರು ವಿಶೇಷವಾಗಿ ಭಾನುವಾರವಾದ್ದರಿಂದ ಸೂರ್ಯನಾರಾಯಣನ ಉಪಾಸನೆಯನ್ನು ಮಾಡಿಕೊಳ್ಳುವುದರಿಂದ, ಸೂರ್ಯದೇವರನ್ನು ಕುರಿತು ಅರ್ಘ್ಯೆಯನ್ನು ಕೊಡುವುದರಿಂದ ಅಥವಾ ಸೂರ್ಯಾಷ್ಟಕವನ್ನು ಓದುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. ಮಾಡಿಕೊಳ್ಳಿ, ಶುಭವಾಗುತ್ತೆ. 12 ರಾಶಿಯವರು ಶುಭವಾಗಲಿ. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಜೊತೆಯಲ್ಲಿ ಲೈಕ್ ಕೊಡಿ. ನಂಬರ್ ಕೆಳಗೆ ಬರ್ತಾ ಇದೆ, ಬೇಕಾದರೂ ಉಪಯೋಗಿಸ್ಕೊಳ್ಳಿ. ಶುಭವಾಗುತ್ತೆ. ಮಂಗಳವಾಗಲಿ. ಶುಭವಸ್ತು.